ನಿಜಾನಾ? ಹ್ಞೂ ಕಣೆ. ಯಾಕೋ ನನಗೆ ಈ ನನ್ನ ಮಗನ ಮೇಲೆ ಅನುಮಾನ. ಯಾವ್ದಕ್ಕೂ ಪರೀಕ್ಷೆ ಮಾಡ್ಬೋಣ. ಸರಿ. ಸರಿ ತಾನೆ, ನಡಿ ಹೋಗೋಣ. ಸಂತೋಷ, ಸಂಗೀತ. ಏಯ್, ಮುಖ ನೋಡ್ಬೇಡ, ಜಾಡ್ ಸೊದ್ಬಿಡ್ತೀನಿ. ಏನಪ್ಪ? ನೋಡೋ, ನಾವಿಲ್ಲೇ ಸ್ವಲ್ಪ ಹೊರಗೆ ಬರ್ತೀವಿ. ಮನೆ ಕಡೆ ಜೋಪಾನ. ನಮ್ಮಿಬ್ಬರನ್ನ ಬಿಟ್ಬಿಟ್ಟ. ನಿನ್ ಮೇಲ್ ನನಗೆ ನಂಬಿಕೆ ಇದೆ ಕಣೋ. ನೀನ್ ಪ್ರೀತಿಸೋ ಸುಂದರಿನೇ ಇವಳು ಕಂಡ್ರೆ ಜಾಸ್ತಿ ಒದಿತೀಯ ಅಂತ ನಮಗೆ ಗೊತ್ತು. ಅಪ್ಪ, ನೀವು ಧೈರ್ಯವಾಗಿ ಓಟ್ ಬನ್ನಿ. ಇವಳು ಮಧ್ಯ ಏನಾದ್ರು ಕಿರಿಕ್ ಮಾಡಿದ್ರೆ ಚೆನ್ನಾಗಿ ಜಾಡ್ಸ್ ಒದಿತೀನಿ, ಮ್ಯಾಟ್ನಿ ಶೋ ತರ. ಓಟ್ ಬನ್ನಿ. ಬನ್ರಿ ಹೋಗೋಣ. ಇದಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ. ಲೇ, ನಮ್ಮ ಅಪ್ಪ ಅಮ್ಮ ದೊಡ್ಡ ತಗಡುಗಳು. ಹಾಲ್ನ ಬೆಕ್ಕನ ಒಟ್ಟಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಬೆಕ್ಕು ಹಾಲ್ನ ನೋಡ್ಕೊಂಡು ಸುಮ್ಮನೆ ಇರತ್ತಾ? ಇವತ್ತು ನಿನ್ನ ಕಣ್ರಿ ನೀವು. ಸುಮ್ಮನೆ ಇರಿ. ನೋಡಿದೇನೆ ಆ ಚಂಡಾಲ ದಿನ ಜಾಸ್ ಓದಿತೀನಿ ಅಂತ. ನಮಗೆ ಹೇಗ್ ಜಾಸ್ ಓದಿದ್ದಾನೆ ಅಂತ. ಇವತ್ತವನು ಸುಮ್ ಬಿಡೋದಿಲ್ಲ. ಎರಡರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ಎಲ್ಲೇ ನನ್ನ ಮಚ್ಚು? ನನಗೆ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಈ ಸಂತೋಷನ ಕರೆದು ಹಾಕಿ ಆನಂದ ಅನ್ನೋನು ಮತ್ತೊಬ್ಬನ ದತ್ತು ತಗೊಂಡು ಸುಂದರ ಜೊತೆ ಮದುವೆ ಮಾಡೇ ಮಾಡ್ತೀನಿ. ಈ ಊರ್ ಬಾಗ್ಲು ಮೋಸ ಮಾಡಿದವ್ರ ಸಿಗದು ಮನೆ ಬಾಗ್ಲಿ ತೋಳ ಕಟ್ಬಿಡ್ತೀನಿ. ಎಲ್ಲೇ ನನ್ನ ಮಚ್ಚು? ಏನೇ ಇನ್ನು ಯೋಚನೆ ಮಾಡ್ತಾ ಇದ್ಯಾ? ಕೊಡೆ ಮಚ್ಚನ. ಸ್ವಲ್ಪ ಸುಮ್ನೆ ಇರ್ತೀರಾ? ಆ ಸಂತೋಷ ನಮಗೆ ಹ್ಯಾಗ್ ಕಣ್ಣಿಗೆ ಮಣ್ಣೆರ್ಸಿ ಮೋಸ ಮಾಡಿದ್ನು, ನಾವು ಅದೇ ರೀತಿ ಮಾಡ್ಬೇಕು. ಏನೇ ಮಾಡೋದು? ನಾಳೆವರೆಗೂ ಕಾದ್ ನೋಡಿ. ಮಾವ, ಅತ್ತೆ. ಸುಂದ್ರಿ, ಬಾಮ್ಮ, ಬಾ. ಬಾಮ್ಮ. ಇದೇನೇ ಇದು, ಮತ್ತೆ ಕೇಸ್ ಉಲ್ಟಾ ಹೊಡಿತಿದೆ. ಬಾ, ಬರ್ಲಿಲ್ವಾ? ಏನಾಯ್ತು ನಿಂಗೆ? ಏನಾಯ್ತು ಏನಾಯ್ತು? ಅಪ್ಪನ್ನ ಪೊಲೀಸರು ಹಿಡ್ಕೊಂಡೋದ್ರ? ಯಾಕಮ್ಮ? ಯಾಕೆ ಹೇಳಮ್ಮ? ಅದೇನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತೆ. ಅಪ್ಪನ್ ತವ ಕಪ್ಪಣ ಇತ್ತಂತೆ. ಕೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದ್ದ ಅಂತ ಹೇಳಿ ನಮ್ಮ ಹತ್ರ ಇದು ಒಡವೆನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಏನೇ ನೀನ್ ಹೇಳ್ತಾ ಇರೋದ್ ನಿಜೇನೆ? ಹೌದತ್ತೆ, ನಮ್ಮ ಆಸ್ತಿ ಹೊಲ ಗದ್ದೆನೆಲ್ಲ ಹರಾಜ್ ಹಾಕ್ಬಿಟ್ರು. ನಾನು ಅನಾಥೆ ಆಗ್ಬಿಟ್ಟೆ ಅತ್ತೆ. ನನಗ್ ನೀವೇ ದಿಕ್ಕು. ಅಬ್ಬಾ, ದೇವ್ರ ದೊಡ್ಡವನು. ನೀನ್ ಸೊಸೆ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಆಗೋಯ್ತು. ಇಲ್ಲ ಅಂದಿದ್ರೆ. ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಮ್ಮ, ನಿನ್ನ ಸೊಸೆ ಮಾಡ್ಕೋಬೇಕಂತಿದ್ದು ನಿನ್ ಆಸ್ತಿ ನೋಡಿ. ಈಗ ಮದುವೆ ಗಂಡಿಗೆ ಅದೇ ಇಲ್ಲ ಅಂದ ಹಾಗೆ ಬರಿಗೈಲಿ ಬಂದಿರೋ ನಿನಗಿಂತ ನಮ್ ಸಂಗೀತನ ಎಷ್ಟೋ ವಾಸಿ. ಮಕ್ಳಿಗೆ ಪಾಠ ಹೇಳ್ಕೊಟ್ಟ ಅದು ಸಂಪಾದನೆ ಮಾಡ್ತಾಳೆ. ನೋಡಮ್ಮ, ಆಗಿದ್ದಾಗೋಯ್ತು. ಈಗ ನೀನ್ ವಾಪಸ್ ಹಳ್ಳಿಗೆ ಹೋಗು. ಅತ್ತೆ, ನಾನು ಹಳ್ಳಿಗೆ ಹೋಗ್ಬಿಟ್ಟು ಏನ್ ಮಾಡ್ಲಿ? ಅಲ್ಲ, ನನ್ನ ಯಾರು ನೋಡ್ಕೋತಾರತ್ತೆ? ಹಾಗಂತ ನಿನ್ನ ನಮ್ಮನೇಲಿ ಇಟ್ಕೊಂಡು ಊಟ ಹಾಕಕ್ಕೆ ನಾವೇನು ಲಕ್ಷಾಧೀಶ್ವರ ಅಲ್ಲಮ್ಮ. ಅರೆ ಹೋಗಮ್ಮ. ಮಾಮ, ನೀನಾದ್ರೂ ಹೇಳು ಮಾಮ. ಅವನೇನ್ ಹೇಳೋದು? ಈಗ ನೀನ್ ಹೋಗ್ತೀಯ ಕುತ್ಕೇಳಿ ತಬ್ಲು. ಪ್ಲೀಸ್ ಮಾವ, ನಾನು ಅವಳೆ ಒಂಟಿ ಎಲ್ಲಿ ಅಂತ ಹೋಗ್ಲಿ ಮಾವ. ಎಲ್ಲಾರು ಹಾಳಾಗೋಗ್ ಸಾಯಿ, ನಮಗೇನು? ದಯವಿಟ್ಟು ನನ್ನನ್ನು ಹೊರಗಾಕ್ಬೇಡಿ. ನಿಮ್ಮನೆ ಪಾತ್ರೆನಾದ್ರೂ ತೊಳ್ಕೊಂಡಿರ್ತೀನಿ ಮಾವ. ಅಪ್ಪ, ನಿಮಗ್ ಸ್ವಲ್ಪನಾದ್ರೂ ಹೃದಯ ಇದೆಯಾ? ಅವತ್ತು ಅವಳ ಹತ್ರ ಆಸ್ತಿ ಇದ್ದಾಗ ಅವಳ ಕಾಲ್ ತೊಳೆದು ನೀರು ಕುಡಿತಿದ್ರಿ. ಇವತ್ತು ಅವಳ ಹತ್ರ ಏನು ಇಲ್ಲ ಅಂದಿದ ತಕ್ಷಣ ನಾಯಿ ತರ ದಬ್ತಿದ್ರಲ್ಲ. ನೀವೆಲ್ಲ ಮನುಷ್ಯರ. ಅದು ಹಾಗಲ್ವೋ? ಹಂಗಂದ್ರೆ ಏನಾಗಲ್ಲ. ಪಾಪ ಒಂಟಿ ಹೆಣ್ಣು ಎಲ್ಲೋಗ್ತಾಳೆ. ಬೇಕಾದ್ರೆ ಒಂದೊತ್ತು ಊಟ ಹಾಕು. ನಮ್ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡ್ ಬಿದ್ದಿರ್ತಾಳೆ. ಸುಂದ್ರಿ, ನೀನ್ ಒಳಗಡೆ ಹೋಗು. ನಿನ್ನ ಯಾರು ತಡಿತಾರ ನಾನ್ ನೋಡ್ತೀನಿ. ಹೋಗೊಳಗೆ ನಡಿ. ಒಳಗೆ ಸಂತೋಷ, ಇನ್ಮೇಲೆ ಆ ಡಗಾರ್ ಸುಂದರ ಮರ್ತು ಬಿಡು. ನಮ್ ಸಂಗೀತಾನೇ ಒಳ್ಳೆಯವಳು. ಸಂಗೀತ, ನಿನಗೆ ಏನೆಲ್ಲ ಬೈದ್ವಿ, ಏನೇನೆಲ್ಲ ತೊಂದ್ರೆ ಕೊಟ್ವಿ. ನಮ್ಮೇಲೆ ಕೋಪ ಇಲ್ಲ ತಾನೆ? ಚೇಚೆ, ಮಕ್ಕಳಿಗೆ ದೊಡ್ಡವ್ರು ಬೈದೆ ಇನ್ಯಾರು ಬೈತಾರತ್ತೆ? ನನ್ ಮುದ್ದಿನ ಸೊಸೆ ಅಂದ್ರೆ ನೀನೇ ಕಣಮ್ಮ. ರೀ, ಆ ಡಗಾರಿಗೆ ಪುಕ್ಷಟೆ ಕೂಳಿ ಯಾಕೆ ಹಾಕ್ಬೇಕು?
ಅವಳ ಕೈಲಿ ಪಾತ್ರೆ ಉಜ್ಜಿಸ್ತೀನಿ. ಅಷ್ಟ್ ಮಾಡೋಗು. ಲೋ ಯಾಕೋ ಮಂಗನಂಗ್ ಆಡ್ತಾ ಇದೀಯಾ? ಸ್ಟೋರಿ ಚೇಂಜ್ ಆಗೋಯ್ತಲ್ಲ ಅದಕ್ಕೆ. ತಗೋ 10 ರೂಪಾಯಿ. ಯಾಕಪ್ಪ? ನಲ್ಲಿ ಮಣ್ಣಿನ ಮಗ ಪಿಕ್ಚರ್ ಬಂದಿದೆ, ಸಂಗೀತನ ಕರ್ಕೊಂಡು ಹೋಗಿ ತೋರ್ಸಂಬ. ಆಟೋಗೆ ಭಗವಂತ ಕಾಲ್ ಕೊಟ್ಟ. ಯಾಕೆ? ನಡಿಯೋಕೆ. ಅರ್ಥ ಆಯ್ತಾ? ನಡಿ. ಬಾರೆ ಟೆಂಟಿಗೆ ಹೋಗೋಣ ಬಾ. ಏನ್ ಮಾವ ಹಂಗ ನೂಕೋದು? ನೋಡು ನನ್ ಕೈ ಹೆಂಗಾಯ ಆಗೈತೆ. ತಪ್ಪಾಯ್ತಮ್ಮ, ಡ್ರಾಮಾ ನ್ಯಾಚುರಲ್ ಆಗಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಇಲ್ದೇ ಇದ್ರೆ ಅತ್ತರ್ಲೆ ನನ್ ಮಗ ನಂಬ್ತಿದ್ದ. ನೀನು ಚೆನ್ನಾಗಿ ನಾಟಕ ಆಡ್ದಿ ಕಣಮ್ಮ. ಹಾ, ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ಇವತ್ತಿನಿಂದಲೇ ಶುರು ಆಗ್ಬೇಕು ರೀ. ಆ ಶಾಸ್ತ್ರಿಗಳಿಗೆ ಹೇಳಿದ್ರೆ ತಾನೆ? ಇವತ್ ರಾತ್ರಿನೇ ಬರ್ತಿದ್ದಾರೆ. ಚೈತ್ರ ವೈಶಾಖ 4 4 2 8 8 2 16. ರಾಹು ಆ ಕಡೆ ಹೋದ, ಶುಕ್ರ ಈ ಕಡೆ ಬಂದ, ಶನಿ ಈ ಕಡೆ ಬಂದ. ರೀ ಶಾಸ್ತ್ರಿಗಳೇ, ಯಾಕ್ರಿ ಪಂಚಾಂಗ ಅಂತ ತಿರ್ಗಾಕ್ಸ್ತಾ ಇದೀರಾ? ನಾವಿಬ್ರು ಸೇರಕ್ಕೂ ನಿಮ್ ಪಂಚಾಂಗಕ್ಕೂ ಏನ್ರಿ ಸಂಬಂಧ? ಲವ್ ಸ್ವಲ್ಪ ತಡ್ಕೊಳ್ಳೋ ಶಾಸ್ತ್ರಿಗಳೇ, ಪ್ರಸ್ತುತಕ್ಕೆ ಕೆಟ್ಟ ದಿನ ಆಗ್ಬಾರ್ದು. ಸರಿಯಾಗಿ ನೋಡಿ. ಇಲ್ಲಪ್ಪ, ಈ ಜಾತಕದ ಪ್ರಕಾರ ಇವರಿಬ್ರು ಇನ್ನು 15 ದಿವಸ ಕೂಡ ಹಾಗೇನೇ ಇಲ್ಲ. ರೇ ಸ್ವಾಮಿ, ನಾವಿಬ್ರು ಕೂಡಿ ಕಳ್ದಿ ಬಾಕ್ಸಿ ಗುಣಿಸಿ ಎಲ್ಲಾ ಮಾಡಿದಾಗೋಯ್ತು. ನಿಮ್ ಪಂಚಾಂಗ ತಗೊಂಡು ಹೋಗ್ರಿ ಆಚೆ. ನಡಿ ಒಳಗೆ. ಲವ್ 6 ತಿಂಗಳಿಗೆ ಹುಡ್ದೋನಂಗ್ ಆಡ್ಬೇಡ, ಸುಮ್ನಿರೋ. ಶಾಸ್ತ್ರಿಗಳೇ, ದಿವಸ ಯಾಕೆ ಚೆನ್ನಾಗಿಲ್ಲ ನೋಡಿ ಅವ್ರ ಬಾಗ್ಲು. ಈ 15 ದಿವಸದಲ್ಲಿ ಇವರಿಬ್ರೇನಾದ್ರೂ ಕೂಡಿದ್ರೆ ಒಂದು ಭೂತದ ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ ಬಾಗ್ಲಾಗೋಗುತ್ತೆ. ಹೌದಾ? ಈ ಶಾಸ್ತ್ರಿ ಬಲೆ ರೀಲ್ ಬಿಡ್ತಾನೆ, ಬಾರೆ ಒಳಗೋಗೋಣ. ನಡಿಯಮ್ಮ, ಹುಟ್ಟುತ್ತೆ. ಬೇಡಮ್ಮ. ಬಿಡು, ನಡಿಯಮ್ಮ. ಬಿಡು, ಬಿಡು. ಅಪ್ಪ, ಭೂತಯ್ಯ. ಅಯ್ಯೋ ಇದೆಲ್ಲ ಏನ್? ಬಿಡಪ್ಪ ಬಿಡಪ್ಪ. ಇನ್ನು 15 ದಿವಸ ನಿನ್ ಹೆಂಡತಿ ಕಡೆ ಕಣ್ಣೆ ನೋಡಬಾರ್ದು. ಸರಿ, ಸ್ವಲ್ಪ ನೀನ್ ದೂರ ಇರು. ನಾನ್ ದೂರ ಮಲ್ಕೊಂಡ್ರೆ ನಿನ್ ಹೆಂಡತಿ ರೂಮಿಗೆ ಹೋಗ್ಬಿಡ್ತೀನಿ. ನೀನು ಮಲ್ಕೊಳ್ಳೋ ಸುಮ್ನೆ. ನೋಡಪ್ಪ, ನನ್ ತಲೆ ಕೆಟ್ಟೋಗ್ಬಿಟ್ಟೈತೆ. ಆಮೇಲೆ ನಿನಗೆ ರಾತ್ರಿ ಜಾಡ್ ಸೋದ್ಬಿಡ್ತೀನಿ. ದೂರ ಮನ್ಕೋ. ಸುಮ್ ಮಲ್ಕೋ. ಅಯ್ಯೋ ಹಾಗೆ ತಪ್ಪು ತಿಳ್ಕೊಬೇಡಮ್ಮ ಸಂಗೀತ. ಅವನಿಗೆ ಹುಡುಗ್ ಬುದ್ಧಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಭೂತದ ಮಗ ಹುಟ್ಬಿಡುತ್ತೆ. ಸರಿ ಅತ್ತೆ. ನಿನಗೆ ಇನ್ನೊಂದು ವಿಚಾರ ಹೇಳದ್ ಬರ್ತೀನಿ. ಏನತ್ತೆ? ನಮ್ಮ ಅಣ್ಣನ ಮಗಳಿದಾಳಲ್ಲ, ಅವಳು ತುಂಬಾ ಡೇಂಜರು, ಕಾಮುಕಿ. ಈಗ ನೀನ್ ದೂರ ಇರೋದ್ರಿಂದ ನಿನ್ ಗಂಡನ ಬಗ್ಗೆ ಹುಷಾರಾಗಿರ್ಬೇಕು. 15 ದಿವಸ ಹಾಲು ಸಿಗದೆ ಹೋದ್ರೆ ಬೆಕ್ಕು ನೀರಿಗೆ ಬಾಯಿ ಹಾಕುತ್ತೆ. ನಿಮ್ಮ ಉಸಿರಿನ ದುರ್ವಾಸನೆ ನೀಗಿಸಲು ಉಪಯೋಗಿಸಿ ಕೋಲ್ಗೇಟ್. ಇಲ್ಲಿದೆ ಮರದ ಈಜಿಲು. ಸಂಗೀತ ಅಲ್ಲಿ ಒಬ್ಳೆ ಇದ್ದಾಳೆ. ನಾನ್ ಹೇಳಿದ್ದೆಲ್ಲ ಗೊತ್ತು ತಾನೆ? ಹೋಗಿ ನೋಡಮ್ಮ, ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹೋಗು. ಮಾಮ ಮಾಮ ಮಾಮ, ಏನು ಇದ್ರಲ್ಲಿ ಏನಿದೆ ನೋಡು. ಏನಿದೆ ನೋಡು ಮಾಮ. ಏನಿದೆ? ಅಮ್ಮ ಸಂಗೀತ, ಏನ್ ಮಾವ? ಬಚ್ಚಲ್ಲಿ ಟವಲ್ ಮಾರ್ಕ್ ಬಂದಿದ್ದೀನಿ, ತಗೊಂಬರಮ್ಮ. ಆಯ್ತು ಮಾವ. ಹೋಗ್ ಮಾಮ. ಎಲ್ಲಿಗೆ? ಇವಳೇನಾದ್ರು ಲೂಸ್ ಆಗ್ಬಿಟ್ಲಾ? ಟೌಲಲ್ಲಿ ಇಟ್ಬಿಟ್ಟವಳೆ. ಲೇ ಸಂಗೀತ, ಟೌಲಲ್ಲಿ ಇಟ್ಟಿದೆಯೇ? ಸಂಗೀತ, ಟೌಲ್ ಎಲ್ಲಿಟ್ಬಿಡ್ತಾರೆ? ಇಲ್ಲೂ ಇಲ್ಲ. ಅಯ್ಯೋ, ಏ ಸಂಗೀತ, ಟೌಲ್ ಬೇಗ ತಗೊಂಬಾರೆ, ನಾನು ಅಂಗಡಿಗೆ ಹೋಗ್ಬೇಕು. ಒಳ್ಳೆ ಹೆಂಗ್ಸ್ರಯ್ಯ ಇವರು. ತಗೊಳ್ಳಿ. ಯಾವ ಲೋಫರ್?
ಹಲೋ, ಒಂದ್ ಬಬಲ್ ಗಮ್ ಕೊಡ್ತೀರಾ? ರೇ ಮಿಸ್ಟರ್, ಎದುರು ಮೊದ್ಲಿ ಸಂಗೀತ ಅಂತ ಒಬ್ಳು ಹುಡುಗಿ ಇದ್ಲಲ್ಲ, ಅವಳು ಎಲ್ಲಿದ್ದಾಳೆ ಗೊತ್ತಾ? ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ಏನಿಲ್ಲ, ನಾವಿಬ್ರು ಒಂಥರ ಕಾಲೇಜ್ ಮೇಟ್ಸ್. ಬಹಳ ದಿನದಿಂದ ಕಾಣಿಸ್ತಿಲ್ಲ, ಅದಕ್ಕೆ ಕೇಳಿದೆ. ಏನ್ ಆಗ್ಬಿಡ್ತೀರಾ? ಬರ್ತೀನಿ. ಹಾ, ಗಂಟೆ 7 ಆಯ್ತು, ಬೇಗ ರೆಡಿ ಆಗು. ಲೇ ಸಂತೋಷ, ಏನಪ್ಪ? ಈ ಚೀಲ ತಗೊಂಡು ಮನೆ ಕೊಟ್ಬಾ. ಆಮೇಲೆ ತಗೊಂಡ ಕೊಡ್ತೀನಿ. ಏಯ್, ಹೇಳ್ದಷ್ಟು ಕೇಳೋ. ನಿಮ್ಮಮ್ಮ ಬೇಗ ಬಾ ಅಂತ ಹೇಳಿದಾಳೆ, ತೊಡೋಗು. ಅಮ್ಮ ಸಂಗೀತ, ನಾವು ಸ್ವಲ್ಪ ಅಂಗಡಿ ಹೋಗಿ ಬರ್ತೀವಿ, ತರಕಾರಿ ತಗೊಂಡ್ಬರ್ಬೇಕಾಗಿತ್ತು. ನಾನ್ ಹೋಗ್ತಾ ಇರ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಈ ಮನೆ ಸೊಸೆ, ನೀನಿಂಥ ಕೆಲಸ ಮಾಡ್ಬಾರ್ದು. ನೀನ್ ರಂಗೋಲಿ ಹಾಕ್ತಾ ಇರು, ನಾವು ಅಂಗಡಿ ಹೋಗಿ ಬರ್ತೀವಿ. ಏ ಬಾರೆ, ಮಕ್ಕ ನೋಡ್ತೀವಿ, ಹೋಗೋಣ. ನಮಸ್ಕಾರ. ನಮಸ್ಕಾರ. ಭೀಮಯ್ಯನವ್ರ ಮನೆ ಇದೆ ತಾನೆ? ಅಲ್ಲ, ಇದು ಪರಂಧಾಮಯ್ಯನವ್ರ ಮನೆ. ಭೀಮಯ್ಯನವ್ರ ಮನೆ ಇದೇ ರೋಡಲ್ಲಿ ಬರುತ್ತೆ ಅಂದ್ರಲ್ಲ? ನಂಗೆ ಗೊತ್ತಿಲ್ಲ, ಮುಂದೆ ಹೋಗಿ ಕೇಳಿ. ಒಂದ್ ನಿಮಿಷ, ನೀವು APS ಕಾಲೇಜ್ನಲ್ಲ ಓದಿದ್ದು? ಹೌದು, ಯಾಕೆ? ನಿಮ್ಗೆ ರಾಧಾಕೃಷ್ಣ ಗೊತ್ತಾ? ನೋಡಿ, ಮನೇಲಿ ಯಾರು ಇಲ್ಲ, ದಯವಿಟ್ಟು ಹೋಗಿ. ಓ ಸಾರಿ, ನಾ ಸ್ವಲ್ಪ ತಲಾಟೆ, ಮಾತ್ ಜಾಸ್ತಿ. ಸಂಗೀತ, ಸಂಗೀತ, ಸಂಗೀತ! ಏನು? ಈಗ ಹೊರಗಡೆ ಬಂದೋದ್ನಲ್ಲ, ಅವ್ನು ಯಾರು? ಯಾರೋ ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಸುಂದರಿ, ಏ ಸುಂದರಿ, ಏನ್ ಮಾವ? ಸಂತೋಷ ಹೋಗು. ಏನ್ರಿ? ಸಂಗೀತ, ಸಂಗೀತ, ಏನತ್ತೆ? ಯಾಕೋ ತುಂಬಾ ಬಾಯಾರಿಕೆ ಆಗ್ತದೆ, ಒಂದ್ ಲೋಟ ನೀರ್ ತರ್ತೀಯಮ್ಮ? ಸರಿಯತ್ತೆ. ಮಾಮ ಬಿಡು ಮಾಮ. ಅಯ್ಯೋ ಬೇಡ ಮಾಮ. ಅತ್ತೆ ಮಾವ ನೋಡ್ಬಿಟ್ರೆ ಬೇಡ ಮಾಮ. ಬೇಡ ಮಾಮ, ಬಿಟ್ಬಿಡ ಮಾಮ. ಅಯ್ಯೋ ಯಾರಾದ್ರೂ ನೋಡ್ಬಿಟ್ರೆ ಬೇಡ ಮಾಮ.